ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್ ನ್ಯೂಸ್ 18ನ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ರೈತರು ಆಗ್ರಹಿಸ್ತಾ ಇರೋದು ಬೇಗನೆ MSP ಇನ್ನು ಬೆಂಬಲ ಬೆಲೆಯಲ್ಲಿ ಹೆಸರನ್ನು ಖರೀದಿ ಮಾಡಿರಿ ಅನ್ನೋದು. ಹೆಸರನ್ನು ಖರೀದಿ ಮಾಡಿದರೆ ಈಗ ಮಾರುಕಟ್ಟೆಯಲ್ಲಿ ತೀರಾ ಕುಸಿದಿರುವಂಥ ಹೆಸರಿನ ದರ ಏರಿಕೆ ಆಗುತ್ತೆ ಅನ್ನೋದು ಒಂದು ಕಡೆ ಆಗಿದ್ದರೆ, ಈಗ ಘೋಷಿತವಾಗಿರುವಂಥ MSPಯನ್ನು ಆರಂಭಿಸಲು ಸರ್ಕಾರ ಈ ಮೀನಾಮೇಷ ಎಣಿಸ್ತಾ ಇರೋದು ಒಂದಿಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಂತಲೇ ಹೇಳ್ತಾರೆ. ಏನಂದರೆ ಮುಖ್ಯವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು ಕಳೆದ ಬಾರಿ ಮುಂಗಾರು ಪೂರ್ವದಲ್ಲಿ ಮಳೆಯಾಗಿರುವಂಥ ಕಾರಣಕ್ಕಾಗಿ ಈ ಬಾರಿ ಏನು ಕಳೆದ ಪ್ರತಿ ವಾಡಿಕೆಯಂತೆ 15,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗ್ತಿದ್ದ ಹೆಸರನ್ನು ಈ ಬಾರಿ ಒಂದು 3,000 ಹೆಕ್ಟೇರ್ ಪ್ರದೇಶ ಹೆಚ್ಚಾಯಿತು. ಇಂಥ ಸಂದರ್ಭದಲ್ಲಿ ಎರೆ ಭಾಗದಲ್ಲಿ ಬಿತ್ತನೆಯಾಗಿರುವಂಥ ಹೆಸರಿಗೆ ಈ ಬಾರಿ ಅಧಿಕ ಮಳೆ ಮತ್ತು ರೋಗದಿಂದಾಗಿ ಇಳುವರಿ ಸಹ ಅತ್ಯಂತ ಕಡಿಮೆ ಆಯಿತು. ಪ್ರತಿ ಎಕರೆಗೆ ಈ ಹಿಂದೆ ಸುಮಾರು 4ರಿಂದ 5 ಕ್ವಿಂಟಲ್ ಬರ್ತಿದ್ದ ಹೆಸರು ಈ ಬಾರಿ 2ರಿಂದ 3 ಕ್ವಿಂಟಲ್ ಇಳುವರಿ ಬಂದಿದೆ. ಆದರೆ ಇಳುವರಿ ಬಂದಾಗ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ದರ ಏರಿಕೆ ಆಗಬೇಕು, ಆದರೆ ಈ ಬಾರಿ ಅತ್ಯಂತ ಕಡಿಮೆ ಆಗಿದೆ. ಈಗ ಏನು ಕೊಪ್ಪಳ, ಕುಕನೂರು ಮತ್ತು ಯಲಬುರ್ಗಾ ಮತ್ತು ಪಕ್ಕದ ಗದಗ ಜಿಲ್ಲೆಯಲ್ಲಿ ಇಲ್ಲಿಂದ ಹೆಸರನ್ನು ತೆಗೆದುಕೊಂಡ್ರೆ ಪ್ರತಿ ಕ್ವಿಂಟಾಲಿಗೆ 6,500ರಿಂದ 7,000ಕ್ಕೆ ಮಾರಾಟವಾಗ್ತದೆ. ಇದು ರೈತರಿಗೆ ಸಂಕಷ್ಟ ಇದೆ. ಸಾಮಾನ್ಯವಾಗಿ ಈಗ ಏನು ಕೇಂದ್ರ ಸರ್ಕಾರ ಹೆಸರಿಗೆ 8,682 ರೂಪಾಯಿಯನ್ನು ಪ್ರತಿ ಕ್ವಿಂಟಲಿಗೆ ಉತ್ತಮ ದರದಲ್ಲಿರುವಂಥ ಹೆಸರನ್ನು ಖರೀದಿ ಮಾಡಲು ಈಗಾಗಲೇ ಘೋಷಣೆ ಮಾಡಿದೆ. ಈ ಹಿಂದೆ ಕೊಪ್ಪಳ, ಯಲಬುರ್ಗಾ ಮತ್ತು ಕುಕನೂರಿನಲ್ಲಿ ಹೆಸರು ಖರೀದಿ ಕೇಂದ್ರಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ. ಆದರೆ ಇಲ್ಲಿ ಸರ್ಕಾರ ಈಗಾಗಲೇ ಕಟಾವು ಮಾಡಿ 1.5 ತಿಂಗಳಾಗಿದೆ. ರೈತರು ಈಗ ಆ ಹೆಸರನ್ನು ಇಟ್ಟುಕೊಳ್ಳಲು ಸಹ ಕಷ್ಟಪಡ್ತಾ ಇದ್ದಾರೆ. ಜೊತೆಗೆ ಆಗಾಗ ಬೆಳೆಯುವಂಥ ಮಳೆಯಿಂದಾಗಿ ಹೆಸರಿನ ಬೆಳೆಗೆ ಸಹ ಹಾನಿಯಾಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಅವರು ಹೇಳೋದೇನೆಂದರೆ ಬೇಗನೆ ಖರೀದಿ ಮಾಡಿರಿ ಅನ್ನೋದು ಒಂದು. ಜೊತೆಗೆ ಮಾರುಕಟ್ಟೆಯಲ್ಲಿ MSP ದರ ಬಂದಾಗ ಮಾರುಕಟ್ಟೆಯಲ್ಲಿ ಸಹ ಅದರ ದರ ಏರಿಕೆ. ಇದರಿಂದ ಪ್ರತಿ ಎಕರೆಗೆ ಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿರುವಂಥ ರೈತ ಈಗ ಸಂಕಷ್ಟದಲ್ಲಿದ್ದಾನೆ. ಈಗಿರುವಂಥ ದರಕ್ಕೆ ಮಾರಾಟ ಮಾಡಿದರೆ ಆ ರೈತನಿಗೆ ಲಾಭಕ್ಕಿಂತ ಹೆಚ್ಚು ಖರ್ಚಿನ ಸಹ ಬಾರದಂಥ ಸ್ಥಿತಿ ಇದೆ. ಜೊತೆಗೆ ಈಗ ಕೂಲಿ ಆಳು ಮತ್ತು ಯಂತ್ರಗಳ ದರವು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಬೇಗನೆ MSP ತೆರಿಗೆ ಬೆಂಬಲ ಬೆಲೆನ 8,682 ರೂಪಾಯಿ ಮಾಡಿದ್ದಾರೆ ಸರ್ ಸೆಂಟ್ರಲ್ ಅವರು. ಈಗ ಗದಗ ಮಾರ್ಕೆಟ್ನಲ್ಲಿ ಹೋದ್ರೆ 6,500 ರೂಪಾಯಿ ಸರ್. ಈಗ ಇಲ್ಲಿ ತಕ್ಷಣ ಇವರು ಘೋಷಣೆ ಮಾಡಿದ್ನಪ್ಪ ಅಂದ್ರೆ ಈಗಾಗಲೇ ಕಟಾವಾಗಿ 15 ದಿನ ಆಗಿ ಮನೆಯಲ್ಲಿ ರೈತರು ಇಟ್ಕೊಂಡು ಕುಂತಿದ್ದಾರೆ. ಅದು ಬರ್ತಾ ಹೋದ ವರ್ಷ 10,000 ರೂಪಾಯಿ 12,000 ರೂಪಾಯಿ ಮಿಷನ್ ಕಟಾವೇ ಮಾಡಿದ್ದೀವಿ ಸರ್ ನಾವೆಲ್ಲ. ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಸರ್ ರೈತರ ಮೇಲೆ? ಇದ್ರ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಅಲ್ಲಿ ಈಗ CM ಹೇಳ್ಯಾರಲ್ಲ ಆಗತ್ತಂತೀರಾ? ಅವ್ರಿಗೆ ಘೋಷಣೆ ಸೇಮ್ ಸಾಹೇಬ್ರು ಹೇಳಿದಾರೆ ಸರ್. ಅವರು ತಕ್ಷಣ ಇದು ಆದೇಶ ಹೊರಡಿಸಿದ್ನಪ್ಪ ಅಂದ್ರೆ ರೈತರಿಗೂ ಒಂದು 4 ರೂಪಾಯಿ ದುಡ್ಡನ್ನು ಅನುಕೂಲ ಆಗತ್ತೆ ಸರ್. ಸಾಲ ಸೋಲ ಮಾಡಿರ್ತಾರೆ ಇಲ್ಲಿ. ಈಗ ಅದು ಕೊಟ್ಟನಪ್ಪ ಅಂದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಲೇಟ್ ಆದರೆ ಏನಾಗ ಯಾರಿಗೆ ಲಾಭ ಆಗುತ್ತೆ? ಲೇಟ್ ಆದರೂ ವ್ಯಾಪಾರಸ್ಥರಿಗೆ ಲಾಭ ಆಗುತ್ತೆ ಸರ್. ಹೆಂಗಪ್ಪ ಅಂದ್ರೆ ಈಗ ಕಡಿಮೆ ಬೆಲೆಗೆ ತೊಗೊಂಡು ಅವರು ದೊಡ್ಡ ರೇಟಿಗೆ ಮಾರಕ್ಕಂತ ನಾವು ರೈತರು ಮಧ್ಯಮದ ರೈತರು ಸಾಯ್ತೀವಲ್ಲ ಸರ್. ಬೀಜ ಗೊಬ್ಬರ ಸಾಲ ಸೋಲ ಮಾಡಿರ್ತೀವಿ ಸರ್. ಮಿಷನ್ ಕಟಾವು ಒಂದು ಎಕರೆ ಕಟಾವು ಮಾಡಲಿಕ್ಕೆ 1,800ರಿಂದ 2,000 ರೂಪಾಯಿ ಕೊಟ್ಟಿದ್ದೇವೆ ಸರ್. ಈಗಾಗಲೇ ಕಟಾವು ಮಾಡಿ 1.5 ತಿಂಗಳಾಗಿದೆ. ಇಂಥ ಸಂದರ್ಭದಲ್ಲಿ ರೈತ ತಾನು ಬೆಳೆದಿರುವಂಥ ಹೆಸರನ್ನು ಒಂದು ಕಡೆ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ, ಮಾರಾಟ ಮಾಡಲು ತೀರಾ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸಂಕಷ್ಟ ಇದೆ. ಬೇಗನೆ ಖರೀದಿ ಕೇಂದ್ರ ಆರಂಭಿಸ್ರಿ ಅನ್ನೋದು ರೈತನ ಆಗ್ರಹ ಇದೆ. ಆದರೆ ಈ ಕುರಿತು ಈಗಾಗಲೇ ಏನು ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಂದರೆ ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವ ಕಳಿಸ್ತೀವಿ, ಬೇಗನೆ ಬರುತ್ತೆ. ಆದರೆ ರೈತರು ಸಹ ಉತ್ತಮವಾಗಿ ಮಾರಾಟ ಮಾಡದೆ ಮತ್ತು ಒಣಗಿಸಿ ಹೆಸರನ್ನು ಇಟ್ಟುಕೊಳ್ಳಿ, ಬೇಗ ಅದನ್ನು ಆನ್ಲೈನಲ್ಲಿ ಅರ್ಜಿ ಮುಖಾಂತರ ಕರೆದು ಅದನ್ನು ಖರೀದಿ ಮಾಡ್ತೀವಿ ಅನ್ನೋದು ಒಂದು ಕಡೆ. ನಮಸ್ಕಾರ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು 18,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ. ವಿಶೇಷವಾಗಿ ಯಲಬುರ್ಗಾ, ಕುಕನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಿದ್ದಾರೆ. ಈಗ ನಾವು ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ. 8,100 ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಇನ್ನು 1 ವಾರದಿಂದ 10 ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ. ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ, ಮಿಷನ್ ಹಾರ್ವೆಸ್ಟ್ ಮಾಡಿದ್ರೂ ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯಿಶ್ಚರು 12% ಬೇಕಂತಾರೆ ಅವರು. ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ. ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ. ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೋ ಅವ್ರದ್ದು ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ. ಅದು ಇನ್ನೊಂದು ಸರಿ ತಾವು ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದರೆ ಇನ್ನೂ 2 ದಿವಸ ಟೈಮ್ ಇದೆ. ಬೆಳೆ ಸಮೀಕ್ಷೆ ಮಾಡ್ಕೊಂಡು
ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಇಲ್ಲ, ಅದಕ್ಕೆ ಆ ರೈತರು ಮಾರ್ಕೆಟಿಗೆ ಕಳ್ಸೋದು ಬೇಡ, ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ. ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ, ಈಗ ಶೇಕಡ 25 ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ. ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದು ಅಂತಿಲ್ಲ. ಒಂದು ಉದ್ದೇಶ ಏನಪ್ಪ, ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ, ಅದು ಮೇನ್ ಉದ್ದೇಶ. ಅಲ್ಲಿ ಜಾಸ್ತಿ ಆದರೆ ಕೊಡೋದೇನು ತಪ್ಪೇನಿಲ್ಲ, ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತೀರಾ. ಬಟ್ ಇಲ್ಲೂ ಕೊಡಿ, ಅಲ್ಲೂ ಕೊಡಿ, ಬಟ್ ನಮ್ಮ ರೈತರ ಖರೀದಿ ಕೇಂದ್ರ ಅಂತೂ 100% ಮಾಡ್ತೀವಿ, ಇಲ್ಲೇ ಕೊಡೋದು ಒಳ್ಳೇದು. ಮತ್ತು ಇತ್ತೀಚೆಗೆ ಕೊಪ್ಪಳಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಈ ಕುರಿತಿದೆ ಆದಷ್ಟು ಬೇಗನೆ ನಾವು MSPಯನ್ನು ಆರಂಭ ಮಾಡ್ತೀವಿ ಅನ್ನೋದು ಒಂದಿದೆ. ಸರ್, ಹೆಸರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು, ಆಮೇಲೆ ಬೆಂಬಲ ಖರೀದಿ ಕೇಂದ್ರಗಳನ್ನು ಆರಂಭ ಮಾಡಬೇಕಂತ ರೈತರು ಆಗ್ರಹ ಮಾಡ್ತಾರೆ ಸರ್. ಇಲ್ಲ, ನಾನು ಹೇಳಿದ್ದೀನಿ, ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೀನಿ. ಹೆಸರು ಬೆಲೆ ಬಿದ್ದೋಗಿದೆ, ಅದಕ್ಕೆ ಅದನ್ನು ಕೊಂಡ್ಕೊಳ್ಳಿಕ್ಕೆ ನೀವೆಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿದ್ದೀನಿ. ಬೇಗ ಮಾಡಬೇಕು ಅಂತಲೇ ಹೇಳಿದ್ದೀನಿ. ಆದರೆ ಇದು ಕೇವಲ ಹೇಳಿಕೆಗಾಗದೇ ಇರದೆ ಬೇಗನೆ ಖರೀದಿ ಮಾಡಿದರೆ ರೈತರಿಗೆ ಅನುಕೂಲ. ಇಲ್ಲದಿದ್ದರೆ ಏನಾಗ್ತಿದೆ ಅಂತೇಳಿದರೆ ಇಲ್ಲಿ APMCಯಲ್ಲಿರುವಂಥ ವ್ಯಾಪಾರಸ್ಥರು ಆ ರೈತರಿಂದ ಖರೀದಿಸಿರುವಂಥ ಉತ್ತಮ ತಳಿಯ ಹೆಸರನ್ನು ಒಂದು ಕಡೆ ತಾವು ಸಂಗ್ರಹ ಮಾಡಿ ಮತ್ತು ರೈತರ ಹೆಸರಲ್ಲಿ ಮುಂದಿನ ದಿನಗಳಲ್ಲಿ ಅವರೇ ಮಾರಾಟ ಮಾಡುವಂತೆ ಎಲ್ಲ ಸಾಧ್ಯತೆಗಳಿವೆ. ಈ ಲಾಭವನ್ನು ಕೇವಲ ರೈತರಿಗಿಂತ ಹೆಚ್ಚು ಮಧ್ಯವರ್ತಿಗಳೇ ಆಗುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬೇಗನೆ ಅಥವಾ ಜಿಲ್ಲಾಡಳಿತ ಬೇಗನೆ MSPಯನ್ನು ಆರಂಭಿಸಬೇಕು ಅಂತ ಹೇಳಿದ್ದು, ಜೊತೆಗೆ ಏನು ಈಗ ದರ ಕುಸಿತಿರದೆ ಬೇಗನೆ ಈ ದರಕ್ಕೆ ಪರ್ಯಾಯವಾಗಿ ರೈತರಿಗೆ ಸಹಕಾರ ನೀಡಬೇಕಂದ್ರೆ ಆದಷ್ಟು ಬೇಗನೆ ಏನು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಆರಂಭಿಸಬೇಕು ಅನ್ನೋದು ರೈತರಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.